ಅಶೋಕ್ ಅವರೇ ನಿಲ್ಲಿಸಿ, ಬಡ ಬಡ ಅಂತ ಬಾಯಿ ಬಡ್ಕೊಳ್ಳೋಂತ ನಿಲ್ಲಿಸಿ. ನೀವೇನು ತಿಪ್ಪರ್ಲಾಗ ಹಾಕಿದ್ರು ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಭದ್ರವಾಗಿರುವವರೆಗೂ ಯಾವ ಕಿಡಿ ಹತ್ಸೋದಕ್ಕೆ ನಾವು ಬಿಡಲ್ಲ. ನಾನು ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇದ್ದೀನಿ, ದಯಮಾಡಿ ಇವ್ರನ್ನ ಒಳಗಡೆ ಹಾಕ್ಸಿ. ಫಸ್ಟು ಏನು 3 ಇಡಿಯಟ್ಸ್ ಅಂತ ಇವರೇನು ಒಂದು ಪ್ರಚೋದನಾಕಾರಿ ಇದನ್ನು ಮಾಡಿದ್ರು, ಇದನ್ನ ಹಾಕಿದ್ರಲ್ಲ ಇವರು. ಇದನ್ನ ಹಾಕಿದ್ದವನು ಯಾರವನು? ಇವನೇ ತಾನೆ. 3 ಇಡಿಯಟ್ಸ್ ಅಂತ ಮೂರು ಪ್ರಮುಖವಾದಂಥ ಲೀಡರ್ಸ್ಗಳನ್ನ ಅದ್ರ ಮೇಲೆ ಅವ್ರ ಮೈ ಮೇಲೆಲ್ಲ ಅರೇಬಿಕ್ ಮತ್ತೆ ಉರ್ದು ಭಾಷೆನಲ್ಲಿ ನೀವು ಬಾಯಿಗೆ ಬಂದಂಗೆಲ್ಲ ಮೊಹಮ್ಮದ್ ಪೈಗರ್ ಬಗ್ಗೆ ಮಾತಾಡಿ ಆದಮೇಲೆ ಅವರು ನ್ಯಾಚುರಲ್ ಆಗಿ FIR ಮಾಡಿ ಅಂತ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಬಂದು ಗಲಾಟೆ ಮಾಡಿರುವಂಥದ್ದು ಸತ್ಯ. 17 ಜನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇದನ್ನ ಹಾಕಿದ್ದವನು ಯಾರು? RSS ಕಾರ್ಯಕರ್ತ ಅಲ್ವಾ? ಇದಕ್ಕೇನು ಉತ್ತರ ಕೊಡ್ತೀವಿ? ಇದನ್ನ ಬಿಟ್ಬಿಟ್ರು. ಕಲ್ಲೊಡೆದಿರುವಂಥದ್ದು ಪ್ರಮುಖವಾಗಿ ಕಲ್ಲೊಡೆದಿರೋರು ಅರೆಸ್ಟ್ ಮಾಡಿದಿರುವಂಥ ಕೆಲಸವನ್ನ ಮಾಡಿದೀವ ಇಲ್ವಾ ನಾವು? ಅದನ್ನು ಬೊಗಳ್ರಿ. RSS ಕಾರ್ಯಕರ್ತನ ಇಟ್ಕೊಂಡು ನೀವು ಇಡೀ ರಾಜ್ಯದಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಏನು ಈಗ ಆಮ್ ಆದ್ಮಿ ಪಾರ್ಟಿನ ಡೆಲ್ಲಿನಲ್ಲಿ ನಿರಂತರವಾಗಿ ಕಳೆದ 4 ವರ್ಷದಿಂದ ಸುಳ್ಳು ಹೇಳ್ಕೊಂಡು ನೀವು ಎಲೆಕ್ಷನ್ ಗೆಲ್ಲುವಂತ ಕೆಲಸವನ್ನ ಮಾಡಿದ್ರೆ ಅದೇ ಪ್ರಯೋಗವನ್ನ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀರಿ. ಅದು ಇನ್ಮೇಲೆ ನಾವು ದೊಡ್ಡ ಮಟ್ಟದಲ್ಲಿ ರಿಯಾಕ್ಷನ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಇದು ಸರಿನಾ? ಇದು ಯಾಕೆ ಹೇಳ್ತಾ ಇಲ್ಲ ನೀವು ಬಿಜೆಪಿಯವರು? ಚಲವಾದಿ ನಾರಾಯಣ ಸ್ವಾಮಿ ಇವರೆಲ್ಲ ಯಾಕೆ ಹೇಳ್ತಾ ಇಲ್ಲ? 3 ಇಡಿಯಟ್ಸ್ ಅಂತ ಹಾಕಿದಿರಲ್ಲ. 3 ಇಡಿಯಟ್ಸ್ ಇರುವಂತದ್ದು ಕರ್ನಾಟಕದಲ್ಲಿ ಯಾರ್ಯಾರು 3 ಇಡಿಯಟ್ಸ್? ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಮತ್ತೆ ಈ ವಿಜೇಂದ್ರ, 3 3 ಇಡಿಯಟ್ಸ್. ಅವರು ಪ್ರಮುಖವಾದ 3 ಇಡಿಯಟ್ಸ್ಗಳು. ಅವರು ಆ ಇಡಿಯಟ್ಸ್ಗಳಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ನಿಲ್ಲಿಸಬೇಕು. ಬೆಂಕಿ ಹಚ್ಚುವಂತ ಕೆಲಸವನ್ನ ನಿಲ್ಲಿಸಬೇಕು. ಮೈಸೂರಲ್ಲಿ ಶಾಂತಿಯುತವಾಗಿ ಇರುವಂತದನ್ನ ನೀವು ಕದಲಿಡುವಂತದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡಬಹುದು. ಪೊಲೀಸ್ನವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ, ಒಳಗಡೆ ಹಾಕ್ಸುವಂತ ಕೆಲಸವನ್ನ ಮಾಡಿ. ಬಾರ್ಡ್ರಲ್ಲೋ ಮಂಡ್ಯದಲ್ಲೋ ಇಲ್ಲಿ ಅಲ್ಲಿ ಹೋಗಕ್ಕೆ ಶುರುವಾಗ್ತಿದ್ದಂಗೆ ಅವ್ನು ಒಳಗಡೆ ಹಾಕುವಂತ ಕೆಲಸವನ್ನ ಮಾಡಿ ಅಂತ ನಾನು ಮನವಿ ಮಾಡ್ಕೋತೀನಿ.